My dear students, today I am going to discuss about financial management. Till last class, I was discussing about financial accounting and business taxations. But today onwards, I am going to discuss even about the financial management. About the financial management. What do you mean by financial management? And what is the importance of financial management? What are the objectives of financial management? What are the aims of financial management? ಇದನ್ನೆಲ್ಲವನ್ನ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಮಿಸ್ಟರ್ಸ್. ಟೋಟಲ್ ನಿಮಗೆ ಫೈನಲ್ ಇಯರ್ ಅಲ್ಲಿ 6 ಸಬ್ಜೆಕ್ಟ್ಗಳಿದೆ. 6 ಸಬ್ಜೆಕ್ಟ್ಗಳಲ್ಲಿ ನಾವು ಇವಾಗ 3 ಸಬ್ಜೆಕ್ಟ್ ಅನ್ನ ಕವರ್ ಮಾಡಿದ್ವಿ. ಉಳಿದಂತಹ 3 ಸಬ್ಜೆಕ್ಟ್ಗಳನ್ನ ನಾವು 3 ಜನ ಸ್ಪ್ರೆಡ್ ಮಾಡ್ಕೊಂಡಿದ್ವಿ. ಜಯರಾಮ್ ಸರ್ ಬಿಸ್ನೆಸ್ ಲಾ ಮಾಡ್ತಾ ಇದ್ದಾರೆ, GK ಸರ್ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ಇಫ್ ಯು ಟಾಕ್ ಅಬೌಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, you will get 80% practical problems. ಎಕ್ಸಾಮ್ ಅಲ್ಲಿ 80% ನಿಮಗೆ ಪ್ರಾಬ್ಲಮ್ಸ್ ಇರ್ತದೆ, 20% ಥಿಯರಿಯನ್ನ ನೀವು ಬರೀಲೇಬೇಕು. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಆರ್ ಸಪೋಸ್ ಟು ನೋ ವಾಟ್ ಯು ಮೀನ್ ಬೈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ದಿ ಥಿಯರಿಟಿಕಲ್ ಪಾರ್ಟ್ ಆಫ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇಫ್ ಯು ಟಾಕ್ ಅಬೌಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ದಿ ನೇಮ್ ಇಟ್ ಸೆಲ್ಫ್ which indicates financial management, that means managing the finance. ಹಣವನ್ನ ಮ್ಯಾನೇಜ್ ಮಾಡುವಂತದ್ದು, ಹಣವನ್ನ how you are going to manage, which is commonly called as financial management. For example, you can take, if you want to run a business, you need to have a finance. ನಿಮಗೆ ಹಣ ಬೇಕೇ ಬೇಕು. ಹಣ ಬೇಕು ಅಂತಂದ್ರೆ ಅದು ಎಲ್ಲಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾವ ಫಿನಾನ್ಸ್ ಅನ್ನು ನಾವು ತೆಗೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಹಣ ಬೇಕು ಅಂತಂದ್ರೆ ನಿಮಗೆ ಬ್ಯಾಂಕಿಂದಲೂ ಸಾಲ ಸಿಗ್ತದೆ, ಬೇರೆಯವರ ಕೈಯಿಂದಲೂ ಕೈ ಸಾಲನೂ ಸಿಗುತ್ತೆ, ಬೇರೆ ಬೇರೆ ಇಶ್ಯೂ ಆಫ್ ಇಕ್ವಿಟಿ ಶೇರ್ ಮಾಡಿದ್ರು ಹಣ ಬರುತ್ತೆ, ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಮಾಡಿದ್ರು ಹಣ ಬರುತ್ತೆ, ಇಶ್ಯೂ ಆಫ್ ಡಿವೆಂಚರ್ ಮಾಡಿದ್ರು ಹಣ ಬರುತ್ತೆ. ವಿ ಕ್ಯಾನ್ ಪಾಸಿಬಲ್ ಟು ಜನರೇಟ್ ದಿ ಫಂಡ್ಸ್ ಟು ರನ್ ಯುವರ್ ಬಿಸ್ನೆಸ್ ಇನ್ ಥ್ರೂ ವೇರಿಯಸ್ ಸೋರ್ಸಸ್. ಬೇರೆ ಬೇರೆ ಸೋರ್ಸ್ಗಳ ಹಣ ಬರುತ್ತೆ. But ಒಳ್ಳೆ ಫಿನಾನ್ಷಿಯಲ್ ಮ್ಯಾನೇಜರ್ ಆದರೆ what he will do here is he will select the best source of finance. At the same time, ಒಮ್ಮೆ ಹಣ ತಗೊಂಡ್ರೆ ಸಾಕಾಗಲ್ಲ, that should be get it managed in the systematic manner. ಇಲ್ಲ ಅಂತಿದ್ರೆ that will cause for the failure of the whole system of the business. Now coming to the definition, what do you mean by financial management ಅಂತ? Financial management is all about planning. ಹೇಳ್ತದೆ ನೋಡಿ, planning for finance. What type of finance we need? Long term finance, short term finance. Long term finance ಅಂತಂದ್ರೆ ಎಲ್ಲಿಂದ ಲಾಂಗ್ ಟರ್ಮ್ ಫೈನಾನ್ಸ್ ಸಿಗ್ತದೆ, ಬ್ಯಾಂಕ್ ಇಂದ ಸಾಲ ಸಿಗ್ತದೆ, ಇಲ್ಲ ಅಂತಿದ್ರೆ ಮನಿ ಲೆಂಡರ್ಗಳಿಂದ ಸಾಲ ಸಿಗ್ತದೆ. ಲಾಂಗ್ ಟರ್ಮ್ ಸಿಗುತ್ತೆ. ಶಾರ್ಟ್ ಟರ್ಮ್ ಅಂದ್ರೆ ಬ್ಯಾಂಕ್ ಅಲ್ಲಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತ ಇರುತ್ತೆ, ಬೇರೆ ಬೇರೆ ಫೆಸಿಲಿಟಿಗಳಿರುತ್ತೆ. ವಾಟ್ ಟೈಪ್ ಆಫ್ ಫೈನಾನ್ಸ್ ವಿ ನೀಡ್ ಟು ಹ್ಯಾವ್ ಅಂದ್ಬಿಟ್ಟು. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಚ್ ಟಾಕ್ಸ್ ಅಬೌಟ್ ಪ್ಲಾನಿಂಗ್, ಫಿನಾನ್ಷಿಯಲ್ ಪ್ಲಾನಿಂಗ್. ಸೆಕೆಂಡ್ ಒನ್, ಆರ್ಗನೈಸಿಂಗ್. ಅದನ್ನು ಆರ್ಗನೈಸ್ ಮಾಡೋದು ಹೇಗೆ, ಹೌ ಟು ಜನರೇಟ್ ಅಂಡ್ ಡೈರೆಕ್ಟಿಂಗ್ and controlling the economic pursuit such as acquisition and utilization of capital of the firm. For example, if you want to run a business, you need to have a finance. ನಿಮಗೆ ಹಣ ಬೇಕೇ ಬೇಕು. What the financial management talks here is acquisition and utilization of fund. Acquisition ಅಂದ್ರೆ ಹಣವನ್ನ ಜನರೇಟ್ ಮಾಡೋದು. ಅಟ್ ದಿ ಸೇಮ್ ಟೈಮ್ ಹಣ ಜನರೇಟ್ ಮಾಡಿ ಆದ್ಮೇಲೆ that should be get it utilized in the systematic manner at the time of running the business. ಈ ಪರ್ಟಿಕ್ಯುಲರ್ ಏರಿಯಾವನ್ನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಚ್ ವಿಲ್ plan, organizing, directing, controlling for acquisition and utilization of fund. For example, at the time of running the business, ನಮ್ಮ ಕೈಯಲ್ಲೇ ಇದ್ದ ಹಣದಿಂದ ಸಾಧಾರಣವಾಗಿ ಯಾರು ಬಿಸ್ನೆಸ್ ಅಲ್ಲಿ ಶುರು ಮಾಡಲ್ಲ, ಸಾಲದಿಂದಲೇ ಶುರು ಮಾಡ್ತಾರೆ.
ಸಾಲ ತಗೋತೀರಾ, ಸಾಲ ತಗೊಂಡು ಅದನ್ನು ವಾಪಸ್ ಕಟ್ಟಲೇಬೇಕು. ಅಟ್ ದಟ್ ಟೈಮ್ ನೀವು ವಾಪಸ್ ಕಟ್ಟಬೇಕಂದ್ರೆ ಆ ಹಣವನ್ನ ಸಿಸ್ಟಮ್ಯಾಟಿಕಲಿ ಯೂಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಬರ್ತದೆ. ಪ್ರಾಫಿಟ್ ಬಂದ್ರೆ ವಿ ಕ್ಯಾನ್ ಪಾಸಿಬಲ್ ಟು ರಿಪೇ ದಿ ಫಂಡ್, ವಿ ಕ್ಯಾನ್ ಪಾಸಿಬಲ್ ಟು ರಿಪೇ ದಿ ಫಂಡ್. So we are coming to conclusion here is what the financial management is. The financial management is planning, organizing, directing and controlling about acquisition and utilization of fund. Acquisition and utilization of fund. Acquisition ಅಂತಂದ್ರೆ ಪಡ್ಕೊಳ್ಳುವುದು, ಸಾಲ ಹಣವನ್ನು ಜನರೇಟ್ ಮಾಡುವಂಥದ್ದು, ಮತ್ತೆ ಅದನ್ನು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡಬೇಕು, ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡಬೇಕು ಅನ್ನುವಂಥದ್ದನ್ನ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತದೆ. ಇನ್ ಅದರ್ ವರ್ಡ್ಸ್ ಅಂತ ಹೇಳ್ತಾನೆ, ಇನ್ ಅದರ್ ವರ್ಡ್ಸ್ it is applying the general management stands to the financial resources of the firm, financial resources of the firm. So anyhow, we are coming to conclusion here is financial management means application of managerial principles in the field of finance, which is commonly called as financial management, Main aim of the financial management here is acquisition and utilization of fund. If you want to go for acquisition and utilization of fund, you are supposed to go for planning, organizing, directing. That's a managerial principle apply ಮಾಡಬೇಕಾಗ್ತದೆ. By that, we can possible to use your financial resources in the systematic or in the optimum level. Now, what are the aims of financial management? If you talk about aims of financial management, here is following are the aims now. Raising the profit. What the financial management thinks here is maximize the profit of the business. Financial management ಅನ್ನುವಂಥದ್ದು ಬೇಕಾಗುವುದೆಲ್ಲಿಂದ at the time of running the business. ಆವಾಗ main aim of the financial management is to generate as maximum profit as possible. For example, ನೀವು 10 ಲಕ್ಷ ಸಾಲ ತಗೊಂಡ್ರೆ ನೀವು ಅದನ್ನ ಮಿನಿಮಮ್ 1 ಕೋಟಿ ಆದರೂ ಅದರಿಂದ ನೀವು ಪ್ರಾಫಿಟ್ ಮಾಡಬೇಕು. 1 ಕೋಟಿ ಆದ ಪ್ರಾಫಿಟ್. If you have a good financial manager, if you have a very good idea of the financial management, definitely you can go for that. We can possible to maximize profit to the extent possible. ಇಲ್ಲಿ ಹೇಳ್ತಾ ನೋಡಿ, if the firm wants to maximize its value, it should increase its profit and revenue. Profit ಅನ್ನು ರೈಸ್ ಮಾಡಲೇಬೇಕು. For this purpose, we are supposed to increase the sales volume. ಒಂದು ಬಿಸ್ನೆಸ್ ರನ್ ಮಾಡುವಾಗ you will do the activities of purchase and sales. ಆವಾಗ ಸೇಲ್ಸ್ ಅನ್ನ ಜಾಸ್ತಿ ಮಾಡಲೇಬೇಕು. So for example, if you are selling in Puttur city ಅಂತಂದ್ರೆ you are supposed to cover not only the Puttur city, we are supposed to cover whole Karnataka. Thereafter, we are supposed to cover whole India. Thereafter, we are supposed to cover whole world. By that, we can possible to improve your reputation as well as we can possible to increase your profit to the extent possible. Next one, reducing the cost. The financial management aims at reducing the cost of production. For example, at the time of producing the product, we are running one business, we are producing something in that way. So we can produce it in various manner. ಜಾಸ್ತಿ ಹಣ ಹಾಕ್ಬಿಟ್ಟು ಪ್ರೊಡ್ಯೂಸ್ ಮಾಡ್ಬೋದು, ಕಡಿಮೆ ಹಾಕ್ಬಿಟ್ಟು ಪ್ರೊಡ್ಯೂಸ್ ಮಾಡ್ಬೋದು. So what the financial management talks here is to reduce the cost of production. ಎಷ್ಟು ಕಡಿಮೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೋ ಅಷ್ಟು ಕಡಿಮೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಾಡೋದಕ್ಕೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಾನ್ಸಂಟ್ರೇಟ್ ಮಾಡುತ್ತೆ. ರೆಡ್ಯೂಸಿಂಗ್ ದಿ at the maximum extent. So ಇಲ್ಲಿ ಹೇಳ್ತಾ ನೋಡಿ, all types of steps should be taken to reduce the cost of capital. ನೀವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕಡಿಮೆ ಆದ್ರೆ ಎಲ್ಲವೂ ಕಡಿಮೆ ಆಗ್ತಾನೆ ಬರುತ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಜಾಸ್ತಿ ಆದ್ರೆ ಎಲ್ಲವೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಾವು ನಿಮಗೆ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಬೇಕು. ಇವಾಗ ಸಪೋಸ್ ಟು ನೋ ವಾಟ್ ಇಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ನಾನು ಫಸ್ಟಿಗೆ ಹೇಳಿದ್ದೀನಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏಮ್ಸ್ ಅಟ್, ಇಲ್ಲಿ ಹೇಳ್ತಾನೆ ಏಮ್ಸ್ ಅಟ್ acquisition ಅಂತ ಹೇಳ್ತಾನೆ. acquisition ಮಾಡುವಾಗ at the time acquisition of capital,
acquisition of funds or capital. ಆವಾಗ ಯು ಆರ್ ಸಪೋಸ್ ಟು ಕಾನ್ಸಂಟ್ರೇಟ್ ಅಬೌಟ್ ದಿ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಿಮಗೊಂದು 10 ಲಕ್ಷ ಹಣ ಬೇಕು ಅಂತ ಆಗುವಾಗ ಯು ಕ್ಯಾನ್ ಗೋ ಫಾರ್ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ. ಸುಮ್ಮನೆ ಧರ್ಮ ಕೊಡ್ತಾರ? ಅವರೊಂದು 10%, 12%, 15% ಬಡ್ಡಿ ಚಾರ್ಜ್ ಮಾಡ್ತಾರೆ. ದಟ್ ಇಸ್ ವಾಟ್ ಇಸ್ ಎ ಕಾಸ್ಟ್ ಆಫ್ ಕ್ಯಾಪಿಟಲ್. ಸಪೋಸ್ ಇಫ್ ಯು ಗೋ ಫಾರ್ ಎ ಮನಿ ಲೆಂಡರ್, he will charge maybe 10% or 20%. It depends upon such circumstances. If you go for other places, they may reduce more or less. But what the financial management talks here is, you are supposed to go for best financial resources where we can get the cost of capital less. Cost of capital ಎಲ್ಲಿ ಕಡಿಮೆ ಬಡ್ಡಿ ಕಾಸ್ಟ್ ಬರ್ತದೋ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅದನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ನಮ್ಮ ಎಲ್ಲಾ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಳು ಕಡಿಮೆ ಆಗುತ್ತೆ. ನಾನು ಅರ್ಥ ಮಾಡ್ಕೋತೀನಿ, ನಿಮಗೆ ಅರ್ಥ ಆಗಿದೆ ವಾಟ್ ಇಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಟ್ ದಿ ಟೈಮ್ ಅಕ್ವಿಸಿಷನ್ ಆಫ್ ಕ್ಯಾಪಿಟಲ್, ನಮಗೆ ಹಣ ಬೇಕು ಅಂತ ಆಗುವಾಗ ನಾವು ಹಣವನ್ನು ಜನರೇಟ್ ಮಾಡಬೇಕು. ಜನರೇಟ್ ಮಾಡ್ಲಿಕ್ಕೆ ಹೋಗುವಾಗ ಏನಾಗುತ್ತೆ, ಜನರೇಟ್ ಮಾಡುವಾಗ ನಾವು ಒಂದು ಜನರೇಷನ್ ಫ್ರಮ್ ದಿ ಬ್ಯಾಂಕಿಂದ ಸಾಲ ತಗೊಂಡಾಗ ಅಲ್ಲಿ ಚಾರ್ಜ್ ಮಾಡ್ತಾರೆ. ಅವರು ಸುಮ್ಮನೆ ನಿಮಗೆ ಸಾಲ ಕೊಡಲ್ಲ, ದೇ ವಿಲ್ ಬಡ್ಡಿ ಚಾರ್ಜ್ ಮಾಡ್ತಾರೆ 10%, 15%. ಅಂತಹ ಸಂದರ್ಭದಲ್ಲಿ ಯಾವ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೋ ಅಲ್ಲಿಂದ ತೆಗಿಬೇಕು ಅಂತ ಹೇಳ್ತಾನೆ. ಇಲ್ಲಂದಿದ್ರೆ ಯಾವ್ದಾದ್ರು ಮನಿ ಲೆಂಡರ್ ಹತ್ರ ಹೋದಾಗ ಯಾವ ಮನಿ ಲೆಂಡರ್ ಕಡಿಮೆ ಕೊಡ್ತಾನೋ ಅಲ್ಲಿಂದ ತೆಗಿಬೇಕು ಅಂತ ಹೇಳ್ತಾನೆ. ಸೊ ನೀವು at the time of generation of fund, you should do the research where you are going to get the cost less, which is called as ರಿಡಕ್ಷನ್ ಇನ್ ಕಾಸ್ಟ್. ಒಂದು ಕಾಸ್ಟ್ ಆಫ್ ಅಕ್ವಿಸಿಷನ್ ನಿಮ್ದು ಕಡಿಮೆ ಆಗ್ಬಿಟ್ರೆ ಎಲ್ಲನೂ ಕಡಿಮೆ ಆಗುತ್ತೆ. ಸೊ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ವಿಚ್ ಟಾಕ್ಸ್ ಅಬೌಟ್, ಒಂದು ನೆನಪಿಟ್ಟುಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಬರುತ್ತೆ. ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅನ್ನೇ ಮಾತಾಡುವಂಥದ್ದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ, ಡಿಬೆಂಚರ್ ಬರುತ್ತೆ, ಲೋನ್ ಬರುತ್ತೆ, ಕರೆಂಟ್ ಲೈಬಿಲಿಟೀಸ್ಗಳು ಬರುತ್ತೆ. ಇದೆಲ್ಲ ವೇರಿಯಸ್ ಸೋರ್ಸಸ್ ಆಫ್ ಲೋನ್ಸ್, ವೇರಿಯಸ್ ವೇಸ್ ವಿ ಆರ್ ಜನರೇಟೆಡ್ ಫಂಡ್, ವೇರಿಯಸ್ ವೇಸ್ ಥ್ರೂ ಜನರೇಟೆಡ್ ಫಂಡ್. ಸೊ ಎನಿಹೌ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅನ್ನು ನಾವು ಓದುವಂಥದ್ದು, ನೆನಪಿಟ್ಕೊಳ್ಳಿ. ಸೊ ಆ ಲಯಬಿಲಿಟಿ ಸೈಡ್ ಬರುವಂತಹ ಎಲ್ಲಾ ಐಟಮ್ಗಳು ಕಾಸ್ಟ್ ಬರ್ತದೆ. ಇವಾಗ ಇಫ್ ಯು ಆರ್ ಜನರೇಟೆಡ್ ದಿ ಫಂಡ್ ಥ್ರೂ ಈಕ್ವಿಟಿ ಶೇರ್, ಅಲ್ಲಿನೂ ಕಾಸ್ಟ್ ಬರುತ್ತೆ. ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದ್ರೂ ಕಾಸ್ಟ್ ಬರುತ್ತೆ. ಡಿಬೆಂಚರ್ಸ್ ಅಂದ್ರೂ ಅದರ ಎದುರುಗಡೆ ಬರುತ್ತೆ 5%, 10% ಡಿಬೆಂಚರ್ ಅದು ಕಾಸ್ಟ್ ಅದರದ್ದು. ಅದರ ಮುಖಾಂತರ ನೀವು ಜನರೇಟ್ ಮಾಡಿದ್ರೆ ಅಷ್ಟು ಕಾಸ್ಟ್ ನೀವು ಕಟ್ಟಲೇ ಬೇಕು. ಮತ್ತೆ ಕರೆಂಟ್ ಲಯಬಿಲಿಟಿ ಅಂದ್ರೆ ಶಾರ್ಟ್ ಟರ್ಮ್ ಲೋನ್ಸ್. ಸೊ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಮಾತಾಡುವಂಥದ್ದೇ. ಸೊ ಆ ಲಯಬಿಲಿಟಿ ಸೈಡ್ ಅಲ್ಲಿ ಬರುವಂತಹ ಎಲ್ಲಾ ಐಟಮ್ಗಳಿಗೂ ಕಾಸ್ಟ್ ಇದೆ. ಸೊ ವಾಟ್ ದಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟಾಕ್ಸ್ ಹಿಯರ್ ಈಸ್, ಯಾವುದೇ ಫಂಡ್ ಅನ್ನು ಜನರೇಟ್ ಮಾಡಿ ಅದು ಅದರ ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಬಿ ಲೋ. Next one, sources of fund. It should decide, a good financial management which will decide the sources of fund. ಯಾವುದೆಲ್ಲ ಬೇರೆ ಬೇರೆ ರೀತಿಯಲ್ಲಿ we can possible to generate fund ಅಂತ, ಯಾವುದೆಲ್ಲ ಬೇರೆ ಬೇರೆ ರೀತಿಯಲ್ಲಿ we can possible to generate fund. What are the different sources we can get to generate fund? For example, at the time of running a business, if you want to run a business, you need 10 crores. ಆ 10 ಕೋಟಿಯನ್ನ ಹೇಗೆ ಜನರೇಟ್ ಮಾಡೋದು ಅಂತ, ವಾಟ್ ಆರ್ ದಿ ವೇರಿಯಸ್ ಸೋರ್ಸಸ್ ವಿ ಕ್ಯಾನ್ ಗೆಟ್ ಟು ಜನರೇಟ್ ದಟ್. ಆ ಹಣವನ್ನು ಜನರೇಟ್ ಮಾಡ್ಬೇಕಂತಿದ್ರೆ, ಅಷ್ಟು ಹಣ ನಿಮಗೆ ಬೇಕು ಅಂತಾದ್ರೆ ಅದನ್ನು ಹೇಗೆ ಜನರೇಟ್ ಮಾಡೋದು ಅಂತ. ಜನರೇಟ್ ಮಾಡೋದಕ್ಕೆ ಒಳ್ಳೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ವಾಟ್ ಆರ್ ದಿ ವೇರಿಯಸ್ ಸೋರ್ಸಸ್ ಅಂತಂದ್ರೆ, ಲೈಬ್ರರಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿರ್ಬೋದು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅದೊಂದು ಸೋರ್ಸು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇನ್ನೊಂದು ಸೋರ್ಸು, ಮತ್ತೆ ಡಿಬೆಂಚರ್ಸ್ ಇನ್ನೊಂದು ಸೋರ್ಸು, ಬ್ಯಾಂಕ್ ಲೋನ್ ಇನ್ನೊಂದು ಸೋರ್ಸು, ಲಾಂಗ್ ಟರ್ಮ್ ಲೋನ್ ಫ್ರಮ್ ಮನಿ ಲೆಂಡರ್ಸ್ ಅದನ್ನು ಇನ್ನೊಂದು ಸೋರ್ಸು. ಸೊ a good financial management which talks about various sources of fund. ಕೆಲವು ಸಂದರ್ಭದಲ್ಲಿ ಬಿಸ್ನೆಸ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಒಂದೇ ಸೋರ್ಸ್ ಆಫ್ ಫಂಡ್ ಅನ್ನ ಡಿಪೆಂಡ್ ಆಗಲ್ಲ. ಈಕ್ವಿಟಿ ಶೇರ್ ಅನ್ನು ಮಾತ್ರ ಡಿಪೆಂಡ್ ಆಗಲ್ಲ, ಪ್ರಿಫರೆನ್ಸ್ ಶೇರ್ಸ್ ಅನ್ನು ಮಾತ್ರ ಡಿಪೆಂಡ್ ಆಗಲ್ಲ, ಡಿಬೆಂಚರ್ಸ್ ಅನ್ನು ಮಾತ್ರ ಡಿಪೆಂಡ್ ಆಗಲ್ಲ, ಲಾಂಗ್ ಟರ್ಮ್ ಲೋನ್ ಮಾತ್ರ ಡಿಪೆಂಡ್ ಆಗಲ್ಲ.
ಬೇರೆ ಬೇರೆ ಸೋರ್ಸ್ ಅನ್ನು ಎಲ್ಲಾ ಸೋರ್ಸ್ಗಳನ್ನು ಯೂಸ್ ಮಾಡ್ತೀವಿ ಇನ್ ದಿ ಬೆಸ್ಟ್ ಪಾಸಿಬಲ್ ಮ್ಯಾನರ್, ಇನ್ ದಿ ಬೆಸ್ಟ್ ಪಾಸಿಬಲ್ ಮ್ಯಾನರ್. ಫಾರ್ ಎಕ್ಸಾಂಪಲ್, ಈಕ್ವಿಟಿ ಶೇರ್ ಅನ್ನು ಸ್ವಲ್ಪ ಯೂಸ್ ಮಾಡೋದು, ಪ್ರಿಫರೆನ್ಸ್ ಶೇರ್ ಸ್ವಲ್ಪ ಯೂಸ್ ಮಾಡೋದು, ಡಿಬೆಂಚರ್ ಅನ್ನು ಸ್ವಲ್ಪ ಯೂಸ್ ಮಾಡೋದು, ಲಾಂಗ್ ಟರ್ಮ್ ಲೋನ್ ಅನ್ನು ಯೂಸ್ ಮಾಡೋದು, ಅದನ್ನ ಎಲ್ಲವನ್ನ ಸಿಸ್ಟಮ್ಯಾಟಿಕ್ ಆಗಿ ಯೂಸ್ ಮಾಡಿ reducing the cost of production, reducing the cost of capital, reducing the cost of capital. For example, you can take ಒಂದು ಊಟ ಅಂತಂದ್ರೆ, ಊಟದಲ್ಲಿ ಒಂದು ಒಳ್ಳೆ ಊಟ ಮಾಡಬೇಕಂತಿದ್ರೆ we need to have a various sources of ingredient. For example, ಬರೇ ಸಾಂಬಾರ್ ಇದ್ರೆ, ಅನ್ನ ಮತ್ತು ಸಾಂಬಾರ್ ಇದ್ರೆ sometimes you may not satisfy. ಅದರೊಟ್ಟಿಗೆ ಮೊಸರು, ಅದರೊಟ್ಟಿಗೆ ಮಜ್ಜಿಗೆ, ಅದರೊಟ್ಟಿಗೆ ರಸಮ್ಮು ಎಲ್ಲವೂ ಇದ್ದರೆ, ಅದರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ, ಎಲ್ಲವೂ ಇದ್ದರೆ, these are the various ingredients we can get to have the lunch. But ಒಂದೇ ಒಂದಿದ್ರೆ sometimes you may not satisfy. ಬಟ್ ಎಲ್ಲವೂ ರಸಮ್ ಎಲ್ಲವೂ ಇದ್ರೆ ಊಟ ಎಲ್ಲ ಆದ್ಮೇಲೆ ಒಂದು ಖುಷಿಯ ಒಂದು ಹೊಟ್ಟೆಯನ್ನು ಮುಟ್ಟುಕೊಂಡು ನೋಡ್ಕೋಬಹುದು, ಒಳ್ಳೆ ಊಟ ಮಾಡಿದೆ ನಾನು, ಒಳ್ಳೆ ಊಟ, ಸಂತೋಷ ಆಗ್ಬೋದು. ಇನ್ ದಿ ಸೇಮ್ ವೇ at the time of generation of fund we can get a various sources. ಬಟ್ ಎಲ್ಲ ವೇರಿಯಸ್ ಸೋರ್ಸಸ್ ಸಿಗ್ತದೆ ಅಂದ್ಬಿಟ್ಟು ಒಂದೇ ಸೋರ್ಸಸ್ ಅನ್ನ ಡಿಪೆಂಡ್ ಆಗಬಾರದು. ವೇರಿಯಸ್ ಸೋರ್ಸಸ್ಗಳಲ್ಲಿ ಈಕ್ವಿಟಿ ಶೇರ್ ಇದೆ, ಪ್ರಿಫರೆನ್ಸ್ ಶೇರ್ ಇದೆ, ಡಿಬೆಂಚರ್ ಇದೆ, ಲಾಂಗ್ ಟರ್ಮ್ ಲೋನ್ ಇದೆ, ಕರೆಂಟ್ ಲಯಬಿಲಿಟೀಸ್ ಇದೆ. ಎಲ್ಲವನ್ನು ತೆಗಬೇಕು according to their priority, according to the importance, which is called as source of fund ಬಗ್ಗೆ ಮಾತಾಡ್ತಾರೆ ಫಿನಾನ್ಷಿಯಲ್ ಮ್ಯಾನೇಜರ್. ಒಳ್ಳೆ ಫಿನಾನ್ಷಿಯಲ್ ಮ್ಯಾನೇಜರ್ ಆದ್ರೆ ಎಲ್ಲವನ್ನು ಯೂಸ್ ಮಾಡ್ತಾನೆ, ಎಲ್ಲವನ್ನು ಯೂಸ್ ಮಾಡಿ what he will do, he will reduce the cost of production, cost of capital. Once he reduces the cost of capital, ಎಲ್ಲನೂ ಕಡಿಮೆ ಆಗುತ್ತೆ. You can possible to raise your profit, you can possible to increase your profit. Next one, reducing the risk. There won't be profit without risk. But what the financial management thinks here is reduce the risk as far as possible. But for this reason, if the more risk is taken, it may become danger to existence of the firm. Hence, risk should be reduced to the maximum level. Business ಅಂದ್ರೇನೆ ರಿಸ್ಕ್ ಅಂದ್ಬಿಟ್ಟು ಬಿಸ್ನೆಸ್ ಮಾಡದೇ ಇರೋಕ್ಕೂ ಆಗಲ್ಲ. ಆವಾಗ at the time of running the business, a good financial manager, ಒಳ್ಳೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತದೆ ಅಂತಂದ್ರೆ, ಎಷ್ಟು ಕಡಿಮೆ ರಿಸ್ಕ್ ತಗೊಳ್ಳಾಗುತ್ತೋ ಅಷ್ಟು ಕಡಿಮೆ ರಿಸ್ಕ್ ತಗೋಬೇಕು. ಬಟ್ ಎಷ್ಟು ಪ್ರಾಫಿಟ್ ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಪ್ರಾಫಿಟ್ ಜಾಸ್ತಿ ಮಾಡಲೇಬೇಕು. ರಿಸ್ಕ್ ಅನ್ನ ಕಡಿಮೆ ತಗೋಬೇಕು, ಪ್ರಾಫಿಟ್ ಅನ್ನ ಜಾಸ್ತಿ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಅದಕ್ಕೇನೆ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ಫಿನಾನ್ಸ್ ಮ್ಯಾನೇಜರ್ ಇದ್ರೆ he will become asset for the business. He will look after everything. By that, the business will get a success, long run value. What the financial management thinks here is the business should stand for long period of time. ಒಳ್ಳೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇವತ್ತಿಂದ ನಾಳೆಗೆ ನೋಡಲ್ಲ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಒಳ್ಳೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಇವತ್ತಿಂದ ನಾಳೆ ಪ್ರಾಫಿಟ್ ಮಾಡೋ ಬದಲು ಲಾಂಗ್ ರನ್ ಅಲ್ಲಿ ಎಕ್ಸಿಸ್ಟ್ ಆಗಬೇಕು, ಲಾಂಗ್ ರನ್ ಅಲ್ಲಿ ಪ್ರಾಫಿಟ್ ಬರಲೇಬೇಕು. ಸೊ ಒಳ್ಳೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, the view of the financial management is long run. Long run, not short run. Long view ಇದ್ರೆ ಏನಾಗುತ್ತೆ ಅಂತಂದ್ರೆ, we can possible to exist in the business for a long period of time to earn a profit short time. For example, short time ಅಲ್ಲಿ we can possible to make money. ಒಂದು ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಿದ್ರೆ, we can possible to cheat some people, we can possible to cheat all people once ಅಂತ ಹೇಳ್ತಾನೆ. ಬಟ್ ಚೀಟ್ ಮಾಡ್ಬಿಟ್ಟು ಪ್ರಾಫಿಟ್ ಮಾಡ್ಬೋದು, ಒಮ್ಮೆ ಮಾಡ್ಬೋದು. we can possible to cheat some people sometime, ಕೆಲವೊಂದು ಸಂದರ್ಭದಲ್ಲಿ ಚೀಟ್ ಮಾಡೋದು. ಬಟ್ we can't possible to cheat all people all times. ಈ ಪ್ರಿನ್ಸಿಪಲ್ ಬಿಸ್ನೆಸ್ ಅಲ್ಲಿ ಅಪ್ಲೈ ಆಗುತ್ತೆ ಯಾವಾಗಲೂ.
ಆ ಕಾರಣದಿಂದ ಯು ಆರ್ ಸಪೋಸ್ ಟು ಕೀಪ್ ಇನ್ ಮೈಂಡ್, ಯಾವಾಗಲೂ ಶಾರ್ಟ್ ಟರ್ಮ್ ಪ್ರಾಫಿಟ್ಗೆ ಹೋಗಬಾರ್ದು, ಟೋಪಿ ಹಾಕಿ ಪ್ರಾಫಿಟ್ ಮಾಡಲಿಕ್ಕೆ ಹೋಗಬಾರ್ದು. ಲಾಂಗ್ ರನ್ ಧರ್ಮವನ್ನು ಫಾಲೋ ಮಾಡಬೇಕು. ವಿ ಸಪೋಸ್ ಟು ಫಾಲೋ ದಿ ಧರ್ಮ. By that we can get success. By that we can get success. So which is called as a long run value. Long run value. Next one, scope of financial management. If you talk about the scope, area or function of financial management, there are mainly three or four functions we can get. One is liquidity, another is profitability, and last one is called as a management. Last one is called as a management. I will discuss the liquidity andre ಏನು. Liquidity andre when there are two types of liquidity, one the short term liquidity or the long term liquidity. Short term existence and long term existence ಅಂದ್ರೆ forecasting the cash flows. Forecasting the cash ಇದನ್ನೆಲ್ಲ ಫ್ಯೂಚರ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಯಾಕಂದ್ರೆ ಇಲ್ಲಿ ಅಷ್ಟು ಡೀಟೇಲ್ ಆಗಿ ಹೋಗಲ್ಲ. ಡೀಟೇಲ್ ಆಗಿ ಫ್ಯೂಚರ್ ಅಲ್ಲಿ ಲಿಕ್ವಿಡಿಟಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟೆ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ. Forecasting the cash flows, forecasting the cash inflows and cash outflows. ಎಷ್ಟು ಕ್ಯಾಶ್ ಇನ್ಫ್ಲೋ ಬರಬೇಕು, ಕ್ಯಾಶ್ ಔಟ್ಫ್ಲೋ, ಎಷ್ಟು ಇನ್ಫ್ಲೋ ಕ್ಯಾಶ್ ಇರಬೇಕು, ಎಷ್ಟು ಔಟ್ಫ್ಲೋ ಕ್ಯಾಶ್ ಇರಬೇಕು, ನಮ್ಮ ಬಿಸ್ನೆಸ್ ಇಂದ ಎಷ್ಟು ಹಣ ನಮಗೆ ಬರಬೇಕು, ಎಷ್ಟು ಹಣ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಪರ್ಚೇಸ್ ಅಂಡ್ ಸೇಲ್ ಅಂತ ಹೇಳ್ತೀವಿ. ಪರ್ಚೇಸ್ ಮಾಡೋ ಹಣ ಬರುತ್ತೆ, ಹೋಗುತ್ತೆ, ಸೇಲ್ ಮಾಡೋ ಹಣ ಬರುತ್ತೆ. ಎಷ್ಟು ಕ್ಯಾಶ್ ಫ್ಲೋ ಇರಬೇಕು, ರೈಸಿಂಗ್ ದಿ ಫಂಡ್, ಯಾವ ರೀತಿಯಲ್ಲಿ ಹಣವನ್ನು ಜನರೇಟ್ ಮಾಡಬೇಕು. ಮ್ಯಾನೇಜಿಂಗ್ ದಿ ಫ್ಲೋಸ್ ಆಫ್ ಇಂಟರ್ನಲ್ ಫಂಡ್ಸ್, ಇಂಟರ್ನಲ್ ಫಂಡ್ಸ್, ಮ್ಯಾನೇಜಿಂಗ್ ದಿ ಫ್ಲೋ ಆಫ್ ಇಂಟರ್ನಲ್ ಫಂಡ್. ಇಂಟರ್ನಲ್ ಫಂಡ್ ಅಂದ್ರೆ ಫಾರ್ ಎಕ್ಸಾಂಪಲ್ there are two types of fund, long term fund and short term fund. ಲಾಂಗ್ ಟರ್ಮ್ ಫಂಡ್ ಅಂತಂದ್ರೆ 10 ವರ್ಷಕ್ಕೆ, 15 ವರ್ಷಕ್ಕೆ, 20 ವರ್ಷಕ್ಕೆ, ಲಾಂಗ್ ಪೀರಿಯಡ್ ಆಫ್ ಟೈಮ್. ಶಾರ್ಟ್ ಟರ್ಮ್ ಅಂದ್ರೆ at the time of running the business you need to have money to run your business every day. ಪ್ರತಿ ದಿವಸ ನಮಗೆ ಹಣ ಖರ್ಚು ಮಾಡ್ಲಿಕ್ಕೆ ಇರಬೇಕು. ಅದಕ್ಕೆ ಇರುವಂತದ್ದು ಶಾರ್ಟ್ ಟರ್ಮ್ ಲಿಕ್ವಿಡಿಟಿ. ಇಂದ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ, ಅದಕ್ಕೆ ಹಣವನ್ನ ಹೊಂದಿಸ್ಕೋಬೇಕು. ಅದಕ್ಕೆ ನಾವು ಹೋಗುವಂತದ್ದು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಕರೆಂಟ್ ಲಯಬಿಲಿಟೀಸ್ ಅನ್ನ ಹೇಗೆ ಜನರೇಟ್ ಥ್ರೂ ದಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಹೀಗೆಲ್ಲ ಬರುತ್ತೆ. ದಟ್ ಆಲ್ ಐ ವಿಲ್ ಡಿಸ್ಕಸ್ ಇನ್ ದಿ ಕಮಿಂಗ್ ಕ್ಲಾಸಸ್. ಲಾಸ್ಟ್ ಒನ್ ಇಸ್ ಪ್ರಾಫಿಟಬಿಲಿಟಿ. ಇವಾಗ ತಾನೇ ತುಂಬಾ ಹೇಳಿದೆ ವಾಟ್ ಇಸ್ ಪ್ರಾಫಿಟಬಿಲಿಟಿ ಅಂತ ಅಂದ್ಬಿಟ್ಟು. ಹೇಗೆ ಪ್ರಾಫಿಟಬಿಲಿಟಿಯನ್ನು ಮಾಡಬಹುದು, ಕಾಸ್ಟ್ ಅನ್ನ ಕಡಿಮೆ ಮಾಡೋದ್ರಿಂದ, ಪ್ರೈಸಿಂಗ್ ಇಂದ, ಕರೆಕ್ಟ್ ಆಗಿ ಫ್ಯೂಚರ್ ನ ಫೋರ್ಕಾಸ್ಟ್ ಮಾಡೋದರಿಂದ, ಮತ್ತೆ measuring the cost of capital ನ ಕರೆಕ್ಟ್ ಆಗಿ ಮೆಜರ್ ಮಾಡೋದ್ರಿಂದ we can possible to increase your profit. These are the scope and functions of the financial management. Last one, management. ಎಲ್ಲವನ್ನ ಮ್ಯಾನೇಜ್ ಮಾಡೋದು, ಫಿನಾನ್ಸ್ ಅನ್ನ ಮ್ಯಾನೇಜ್ ಮಾಡುವಂತದ್ದೇ ಒಂದು ಪಾರ್ಟ್ ಆಫ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಪಾರ್ಟ್ ಆಫ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ದಿ ಸ್ಟಡಿ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್ ಟು ಕೀಪ್ ದಿ ಸೋರ್ಸ್ ಆಫ್ ದಿ assets in the maintaining the business. The asset management plays an important role in the financial management. Besides, the financial manager should see that required source available, smooth running of business without any interruptions. ಹೀಗೇನೆ. ಸೊ ಇದರಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ ನೋಟ್ಸು, ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಬೈ ದಟ್ ವಿ ಕ್ಯಾನ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್, ವಾಟ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್. ಸೊ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ, ಥಿಯರಿಯನ್ನು ಹಾಕ್ತಾ ಇದ್ದೀನಿ ನಿಮಗೆ. ಬಟ್ ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸು ನಡೀತಾ ಇದೆ. ರೆಗ್ಯುಲರ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಅನ್ನೆಲ್ಲ ವರ್ಕೌಟ್ ಮಾಡ್ತೀವಿ. ಅಟ್ ದಿ ಸೇಮ್ ಟೈಮ್ ನಾವು ಏನು ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಮಾಡಿದೆವೋ, ಆಫ್ಲೈನ್ ಮಾಡಿದವರು ಕಾಲೇಜಲ್ಲಿ ಬರ್ಕೋತಾರೆ, ಅದು ಪ್ರಶ್ನೆ ಬೇರೆ. ಕಾಲೇಜಿಗೆ ಬಂದು ಅವರೆಲ್ಲ ಬರ್ಕೋತಾರೆ, ನೋಟ್ಸ್ ರೆಡಿ ಮಾಡ್ತಾರೆ. ಯಾರೆಲ್ಲ ಆನ್ಲೈನಲ್ಲೇ ಇರ್ತೀರಾ, ಕಾಲೇಜಿಗೆ ಬರ್ತಾ ಇಲ್ವೋ ಅವರೆಲ್ಲ ಪ್ರತಿ ವೀಕು ನಾವೊಂದು ಡೇಟ್ ಕೊಡ್ತೀವಿ, ಒಂದು ಶನಿವಾರನ ಶುಕ್ರವಾರ ತಂದು ನಿಮ್ಮ ನೋಟ್ಸ್ ಅನ್ನ ಸರೆಂಡರ್ ಮಾಡಬೇಕು, ಕಾಲೇಜಲ್ಲಿ ತರಬೇಕು, ಅದನ್ನ ನಮಗೆ ತೋರಿಸ್ಬಿಟ್ಟು ಅದಕ್ಕೆ ಸಿಗ್ನೇಚರ್ ತೆಗಬೇಕು. ಅದರ ಬೇಸಿಸ್ ಅಲ್ಲೇ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಡುವಂತದ್ದು. ಆ ಕಾರಣದಿಂದ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ನಾವು ಏನು ಪಾಠ ಮಾಡ್ತೀವೋ, ಇವಾಗ ಅಕೌಂಟ್ಸ್ ಮತ್ತು ಟ್ಯಾಕ್ಸ್ ಮಾಡಿದ್ದೀನಿ ನಾನು, ಅದರ ಎಲ್ಲವನ್ನ ತರಲಿಕ್ಕೆ ಹೇಳ್ತೀನಿ ಬೈ ನೆಕ್ಸ್ಟ್ ವೀಕ್. ಏನೆಲ್ಲ ಆನ್ಲೈನ್ ಅಲ್ಲಿ ಮಾಡಿದೀವೋ ಎಲ್ಲವನ್ನ ಕಂಪ್ಲೀಟ್ ಮಾಡಿ ತರಬೇಕು. ನೀವು ಮನೆಯಲ್ಲೇ ಓದಿದ್ರೆ ನಮ್ದೇನೋ ಅಬ್ಜೆಕ್ಷನ್ ಇಲ್ಲ. ಬಟ್ ಮನೆಯಲ್ಲೇ ಓದಿದ್ರೆ ನೆನಪಿಟ್ಕೊಳ್ಳಿ, ಓದ್ತೀರಾ ಅಂತ ಆದ್ರೆ ಕಾಲೇಜಿಗೆ ಬರೋದಿಲ್ಲ, ಓಕೆ, ನೋ ಪ್ರಾಬ್ಲಮ್. ಕೋವಿಡ್ ಇದೆ, ಅದಿದೆ, ಇದಿದೆ, ದಟ್ಸ್ ನಾಟ್ ಎ ಬಿಗ್ ಇಶ್ಯೂ ಫಾರ್ ಅಸ್. ಬಟ್ ಒನ್ ಥಿಂಗ್ ಕೀಪ್ ಇನ್ ಯುವರ್ ಮೈಂಡ್, ನಾವು ಏನು ಪಾಠ ಮಾಡಿದೀವೋ ಆ ನೋಟ್ಸ್ ಅನ್ನ ನಮಗೆ ತಂದು ವಾರದಲ್ಲೋ ನಾವು ಹೇಳಿದ ದಿವಸ ನಾವೇನು ಜಾಸ್ತಿ ಬರ್ಲಿಕ್ಕೆ ಹೇಳಲ್ಲ.
ವಾರದಲ್ಲಿ ಒಮ್ಮೆನೋ ಇಲ್ಲಾಂದರೆ 2 ವಾರಕ್ಕೆ ಒಮ್ಮೆನೋ ಬರ್ಲಿಕ್ಕೆ ಹೇಳ್ತೀವಿ. ಎಲ್ಲ ನೋಟ್ಸನ್ನು ಕಂಪ್ಲೀಟ್ ಮಾಡಿ ತಂದು ತೋರಿಸ್ಕೋಬೇಕು. ನಾವು ಅದನ್ನು ನೋಟ್ ಮಾಡ್ಕೋತೀವಿ, ಅದಕ್ಕೊಂದು ಮಾರ್ಕನ್ನು ಕೊಡ್ತೀವಿ. ಅದರ ಬೇಸಿಸಲ್ಲೇ ನಿಮ್ಮ ಇಂಟರ್ನಲ್ ಮಾರ್ಕ್ ಈ ವರ್ಷದ್ದು ನಿಲ್ಲುವಂಥದ್ದು. ನೆನಪಿಟ್ಟುಕೊಳ್ಳಿ, ಆನ್ಲೈನ್ ಕ್ಲಾಸ್ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಯಾವುದನ್ನು ನೋಡದೆ ಬುಕ್ಕಲ್ಲಿ ನೋಟ್ಸ್ ಪ್ರಿಪೇರ್ ಮಾಡದೆ ಕೂತ್ಕೊಂಡ್ರೆ ನಿಮಗೆ ಎಕ್ಸಾಮನ್ನು ಬರೆಯೋದು ಭಾರಿ ಕಷ್ಟ ಆಗ್ತದೆ. ಆದ ಕಾರಣದಿಂದಾಗಿ ಯು ಆರ್ ಸಪೋಸ್ ಟು ಫಾಲೋ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಾಲೇಜ್. ಆನ್ಲೈನ್ ಕ್ಲಾಸಲ್ಲೇ ಕೇಳಿ, ಚೆನ್ನಾಗಿ ಕೇಳಿ, ಎಲ್ಲ ಯೂಟ್ಯೂಬಲ್ಲಿ ಹಾಕ್ತೀವಿ, ಎಲ್ಲವನ್ನು ಕೇಳಿ. ಬಟ್ ಅಟ್ ದಿ ಸೇಮ್ ಟೈಮ್ ಎಲ್ಲವನ್ನು ನೋಟ್ಸಲ್ಲಿ ಬರೆದಿಟ್ಕೊಂಡು ಆ ನೋಟ್ಸನ್ನು ನಮಗೆ ತೋರಿಸ್ಬೇಕು. ನಿಮಗೆ ಇಂಟರ್ನಲ್ ಎಕ್ಸಾಮ್ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಬಟ್ ಯುವರ್ ಇಂಟರ್ನಲ್ ಮಾರ್ಕ್ಸ್ ವಿಲ್ ಬಿ ಗಿವನ್ ಆನ್ ದಿಸ್ ಬೇಸಿಸ್ ಓನ್ಲಿ. ಸೊ ಯು ಸಪೋಸ್ ಟು ಬಿ ವೆರಿ ಕೇರ್ಫುಲ್. ಖುಷಿ ಬಂದಾಗೆ ಮಾಡೋಕ್ಕೆ ಹೋಗಬೇಡಿ. This is what I am telling you people. Today I have started a financial management. I have discussed about aims of financial management and scope of financial management. These are all things I discussed in this particular class. ಇದನ್ನೇ ನಾನು ನಮ್ಮ ಆಫ್ಲೈನ್ ಕ್ಲಾಸಲ್ಲಿ ನಾಳೆ ಮಾಡ್ತಾ ಇದ್ದೀನಿ. If you are interested, you can come to the class. Thank you very much.